ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ನ್ಯೂಸ್ ಫಸ್ಟ್. ನಾನು ಸೋಮಣ್ಣ ಮಾಚಿಮಾಡ. ನಾನು ವಿದ್ಯೇಶ್ವರಿ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನ ನೋಡೋಣ ಶರವೇಗದಲ್ಲಿ. ಸಚಿವರಾಗುವ ಹಂಬಲದಲ್ಲಿದ್ದಂತಹ ಎಚ್ ವಿಶ್ವನಾಥ್ಗೆ ಹೈಕೋರ್ಟ್ ಶಾಕ್ ನೀಡಿದೆ. ವಿಶ್ವನಾಥ್ ಸಚಿವರಾಗಲು ಅನರ್ಹರಾಗಿದ್ದಾರೆ ಅಂತ ಹೈಕೋರ್ಟ್ ವಿಭಾಗೀಯ ಪೀಠ ಮಧ್ಯಂತರ ಆದೇಶ ಹೊರಡಿಸಿದೆ. ಸಂವಿಧಾನದ ಆರ್ಟಿಕಲ್ 164, 1B, 361B ಅಡಿ ವಿಶ್ವನಾಥ್ ಅವರು ಅನರ್ಹ ಅಂತ ಹೈಕೋರ್ಟ್ ವಿಭಾಗೀಯ ಪೀಠ ಮಧ್ಯಂತರ ಆದೇಶದಲ್ಲಿ ತಿಳಿಸಿದೆ. ಇನ್ನು 3 ಶಾಸಕರಿಗೆ ಸಚಿವ ಸ್ಥಾನ ನೀಡದಂತೆ ಕೋರಿ ವಕೀಲ ಎಎಸ್ ಹರೀಶ್ PAL ಸಲ್ಲಿಸಿದ್ರು. ಅರ್ಜಿದಾರರ ಪರ ಹಿರಿಯ ವಕೀಲ ಪ್ರಶಾಂತ್ ಭೂಷಣ್ ವಾದ ಮಂಡಿಸಿದ್ರು. ಈ ಸಂಬಂಧ ಎಚ್ ವಿಶ್ವನಾಥ್ ನಾಮನಿರ್ದೇಶಿತ ಶಾಸಕರಾಗಿದ್ದಾರೆ. ಅನರ್ಹರಾದವರು ಹಿಂಬಾಗಿಲಿನಿಂದ ಶಾಸಕರಾಗುವ ಹಾಗೆ ಇಲ್ಲ. ಅನರ್ಹರಾದವರು ಮರು ಆಯ್ಕೆಯಾಗಲಷ್ಟೇ ಅವಕಾಶ ಇದೆ. ಹೀಗಾಗಿ ಸಚಿವರಾಗಿಸದಂತೆ ತಡೆಯಾಜ್ಞೆ ನೀಡೋಕೆ ಮನವಿಯನ್ನ ಮಾಡಿಕೊಂಡಿದ್ರು. MLC ವಿಶ್ವನಾಥ್ ಮಂತ್ರಿ ಸ್ಥಾನಕ್ಕೆ ಅನರ್ಹ ಎಂಬ ತೀರ್ಪು ಬಂದ ಹಿನ್ನೆಲೆಯಲ್ಲಿ ನ್ಯೂಸ್ ಫಸ್ಟ್ಗೆ ಶಾಸಕ ಸಾರಾ ಮಹೇಶ್ ಪ್ರತಿಕ್ರಿಯೆ ನೀಡಿದ್ದಾರೆ. ವಿಶ್ವನಾಥ್ರನ್ನ ನೋಡಿದ್ರೆ ಪಾಪ ಅಯ್ಯೋ ಅನಿಸುತ್ತೆ. ಯಾವ ಆಸೆಯಿಂದ ಅವರು ನಮ್ಮ ಪಕ್ಷ ತೊರೆದ್ರೋ ಆ ಆಸೆ ಈಡೇರಲಿಲ್ಲ. ಪಾಪ ಇಂತಹ ವಯಸ್ಸಿನಲ್ಲಿ ಹೀಗಾಗಬಾರ್ದಿತ್ತು ಅಂತ ವಿಶ್ವನಾಥ್ ಅವರನ್ನ ಶಾಸಕ ಸಾರಾ ಮಹೇಶ್ ಛೇಡಿಸಿದ್ದಾರೆ. ನಾನು ಅವತ್ತೇ ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನು ಉಲ್ಲಂಘಿಸಿದ್ದಾರೆ ಅಂತ ಹೇಳಿದ್ದೆ. ಅದರಂತೆ ಹೈಕೋರ್ಟ್ ಸುಪ್ರೀಂ ತೀರ್ಪನ್ನು ಎತ್ತಿ ಹಿಡಿದಿದೆ ಅಂತ ಹೇಳಿದ್ದಾರೆ. ನ್ಯಾಯಾಲಯ ತೀರ್ಪನ್ನ ಕೊಟ್ಟಿದೆ. ಆದರೆ ನನಗೆ ಈಗ ಅವ್ರು ನೋಡಿದ್ರೆ ಅಯ್ಯೋ ಅನ್ನಿಸ್ತಾ ಇದೆ. ಜನರಿಂದ ಆಯ್ಕೆಯಾದಂಥ ಹುದ್ದೆಗೆ ರಾಜೀನಾಮೆ ಕೊಟ್ಟ ಯಾವ ಆಸೆಯಿಂದ ಅವರು ನಮ್ಮ ಪಕ್ಷವನ್ನು ಬಿಟ್ಟು ಹೋದರು. ಪಾಪ ಇಂಥ ವಯಸ್ಸಿನಲ್ಲಿ ಆ ಆಸೆ ಈಡೇರಲಿಲ್ವಲ್ಲ, ಹೀಗಾಗಬಾರ್ದಿತ್ತು ಅಂತ ಈಗ ಅನ್ನಿಸ್ತಾ ಇದೆ. ಸಚಿವರಾಗಲು ಬಯಸಿದ್ದ ಆರ್ ಶಂಕರ್ ಮತ್ತು MTB ನಾಗರಾಜ್ಗೆ ಹೈಕೋರ್ಟ್ ಬಿಗ್ ರಿಲೀಫ್ ನೀಡಿದೆ. ಸಂವಿಧಾನದ ಅಡಿ ಮರು ಆಯ್ಕೆಯಾಗಿರೋದ್ರಿಂದ ಅನರ್ಹತೆ ಇಲ್ಲ ಅಂತ ಹೈಕೋರ್ಟ್ ವಿಭಾಗೀಯ ಪೀಠ ಅಭಿಪ್ರಾಯಪಟ್ಟಿದೆ. ಹೀಗಾಗಿ MTB ನಾಗರಾಜ್ ಮತ್ತು ಶಂಕರ್ಗೆ ಸಿಹಿ ಸುದ್ದಿ ಸಿಕ್ಕಂತಾಗಿದೆ. ಸಚಿವ ಸ್ಥಾನಕ್ಕಾಗಿ CM ಮನೆಗೆ ಓಡಾಡ್ತಾ ಇದ್ದಂತಹ MTBಗೆ ಮತ್ತಷ್ಟು ಬಲ ಬಂದಂತಾಗಿದೆ. ಮಾಜಿ ಸಚಿವ ರೋಷನ್ ಬೇಗ್ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬಂದಿದ್ದು ಜಯದೇವ ಆಸ್ಪತ್ರೆಯಿಂದ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡಲಾಗಿದೆ. IMA ಬಹುಕೋಟಿ ವಂಚನೆ ಪ್ರಕರಣದಲ್ಲಿ ಬಂಧಿತರಾಗಿರೋ ರೋಷನ್ ಬೇಗ್ ಎದೆನೋವಿನ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ದಾಖಲಾಗಿದ್ರು. CBI ಅಧಿಕಾರಿಗಳು ಈ ಹಿಂದೆ ನವೆಂಬರ್ 28ರವರೆಗೆ 3 ದಿನಗಳ ಕಾಲ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶಿಸಿತು. ಆದರೆ ಆಸ್ಪತ್ರೆಗೆ ದಾಖಲಾದ ಹಿನ್ನೆಲೆಯಲ್ಲಿ ನಾಳೆ ಅಧಿಕಾರಿಗಳು ಕಸ್ಟಡಿ ಪಡೆಯುವ ಸಾಧ್ಯತೆ ಇದೆ. ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಮಾತನಾಡಿದ CM BS ಯಡಿಯೂರಪ್ಪ ಅವರು ಗ್ರಾಮ ಪಂಚಾಯಿತಿ ಚುನಾವಣೆಗೆ ವೇಳಾಪಟ್ಟಿ ಪ್ರಕಟ ಆಗಿದೆ ಅಂತ ಹೇಳಿದರು. ಇವತ್ತಿನಿಂದ ನಾವು ಬೇರೆ ಯಾವುದೇ ಚಟುವಟಿಕೆಗಳನ್ನ ಮಾಡಲ್ಲ, ಸಂಘಟನೆಯತ್ತ ಗಮನ ಕೊಡ್ತೀವಿ, ಪಕ್ಷದಿಂದ ಯೋಗ್ಯ ಅಭ್ಯರ್ಥಿಗಳನ್ನ ನಿಲ್ಲಿಸ್ತೀವಿ. ಈಗಾಗಲೇ ಗ್ರಾಮ ಸ್ವರಾಜ್ ಸಮಾವೇಶಗಳನ್ನ ಮಾಡ್ತಾ ಇದೀವಿ ಅಂತ ತಿಳಿಸಿದ್ದಾರೆ. ಈಗಾಗಲೇ ರಾಜ್ಯ ಅಧ್ಯಕ್ಷರ ನೇತೃತ್ವದಲ್ಲಿ ತಂಡಗಳು ಪ್ರವಾಸ ಮಾಡ್ತಾ ಇವೆ. ನಮ್ಮ ಸಂಘಟನೆ ಭದ್ರ ಮಾಡ್ಕೊಳ್ಳೋದಕ್ಕೆ ಇದು ಉತ್ತಮ ಅವಕಾಶ. ಪಕ್ಷದ ಚಿಹ್ನೆ ಇಲ್ಲದೆ ಇದ್ರೂ ಕೂಡ ಯಾರು ಯಾವ ಅಭ್ಯರ್ಥಿ ಅಂತ ಗೊತ್ತಾಗೇ ಆಗುತ್ತೆ ಅಂತ ಹೇಳಿದ್ರು. ಇನ್ನು ಸಂಪುಟ ವಿಸ್ತರಣೆ ವಿಳಂಬ ಆಗತ್ತಾ ಅನ್ನುವಂತಹ ಪ್ರಶ್ನೆಗೆ ಉತ್ತರಿಸಿದ CM ಗ್ರಾಮ ಪಂಚಾಯಿತಿ ಚುನಾವಣೆಗೂ ವಿಸ್ತರಣೆಗೂ ಸಂಬಂಧ ಇಲ್ಲ, ವಿಸ್ತರಣೆಗೆ ಇನ್ನೂ 2 ದಿನ ಕಾಯಿರಿ ಅಂತ ಹೇಳಿದ್ದಾರೆ. Wait for another 2 days. Wait for another 2 days. ಇಲ್ಲ, ಅದಕ್ಕೇನು ಸಂಬಂಧ. ಇನ್ನು DCM ಡಾಕ್ಟರ್ ಅಶ್ವಥ್ ನಾರಾಯಣ್ ಮಾತನಾಡಿ ಗ್ರಾಮ ಪಂಚಾಯತ್ ಚುನಾವಣೆ ಈಗಾಗಲೇ ಘೋಷಣೆಯಾಗಿದೆ. ರಾಜ್ಯ ಚುನಾವಣಾ ಆಯೋಗ ಇದರ ಬಗ್ಗೆ ನಿರ್ಧಾರ ಮಾಡಿದೆ. ಅಲ್ಲದೆ ಕೋರ್ಟ್ ಕೂಡ ಚುನಾವಣೆ ನಡೆಸಬೇಕು ಅಂತ ತೀರ್ಮಾನ ಮಾಡಿದೆ ಅಂತ ತಿಳಿಸಿದ್ದಾರೆ. ಸದ್ಯ ಚುನಾವಣೆ ಘೋಷಣೆ ಆಗಿರೋದ್ರಿಂದ ಹಾಗೂ ಕಾನೂನು ಮತ್ತಿತರ ತೊಡಕುಗಳನ್ನು ನೋಡಿಕೊಂಡು CM ಸಚಿವ ಸಂಪುಟ ವಿಸ್ತರಣೆಯ ವಿಚಾರ ಮಾಡ್ತಾರೆ ಅಂತ ಹೇಳಿದ್ದಾರೆ. ಗ್ರಾಮ ಪಂಚಾಯಿತಿ ಚುನಾವಣೆಗೆ ದಿನಾಂಕ ಘೋಷಣೆಯಾದ ಹಿನ್ನೆಲೆ ಹಾವೇರಿಯಲ್ಲಿ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹೇಳಿಕೆ ನೀಡಿದ್ದಾರೆ. ಹಿರೇಕೆರೂರಿನಲ್ಲಿ ಮಾತನಾಡಿದ ಅವರು ಗ್ರಾಮ ಪಂಚಾಯಿತಿ ಚುನಾವಣೆ ಈಗಾಗಲೇ ದಿನಾಂಕ ಘೋಷಣೆಯಾಗಿದೆ. ನಾವು ಅದಕ್ಕೆ ಸಂಬಂಧಿಸಿದಂತೆ 2 ಹಂತಗಳಲ್ಲಿ ಚುನಾವಣೆಯನ್ನ ಎದುರಿಸಲಿದ್ದೇವೆ. ಇದಕ್ಕೆ ಪ್ರಚಾರ ಮಾಡುವುದಕ್ಕೆ ತಂಡಗಳನ್ನ ರಚನೆ ಮಾಡ್ತೀವಿ. ಜೊತೆಗೆ ಗ್ರಾಮ ಪಂಚಾಯಿತಿಯಲ್ಲಿ ಈ ಬಾರಿ ಅತ್ಯಧಿಕ ಸ್ಥಾನ ಗಳಿಸುವಂತಹ ವಿಶ್ವಾಸ ಇದೆ ಅಂತ ಹೇಳಿದ್ದಾರೆ. ಇನ್ನು ಚುನಾವಣೆ ಇರುವಂತಹ ಹಿನ್ನೆಲೆಯಲ್ಲಿ ಸಚಿವ ಸಂಪುಟ ರಚನೆ ಆಗುತ್ತಾ ಅನ್ನುವಂತಹ ಪ್ರಶ್ನೆಗೆ ಸಚಿವರು ಉತ್ತರ ನೀಡಿದ್ದಾರೆ. ಸಚಿವ ಸ್ಥಾನದ ಆಕಾಂಕ್ಷಿಗಳು ನಿರಾಸೆ ಆಗುವಂತಹ ಪ್ರಶ್ನೆ ಇಲ್ಲ. ಮುಖ್ಯಮಂತ್ರಿ ಯಾವಾಗ ಬೇಕಾದರೂ ಸಚಿವ ಸಂಪುಟ ವಿಸ್ತರಣೆ ಮಾಡಬಹುದು. ನೀತಿ ಸಂಹಿತೆ ಇದಕ್ಕೆ ಅನ್ವಯಿಸುವುದಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಈ ಬಾರಿ ಅತ್ಯಧಿಕ ಸ್ಥಾನವನ್ನು ಪಡ್ಕೊಳ್ಳುವಂಥ ವಿಶ್ವಾಸ ನಿರಾಶೆಗೂ ಪ್ರಶ್ನೆ ಇಲ್ಲ. ಮುಖ್ಯಮಂತ್ರಿಗಳು ಯಾವ ಬೇಕಾದರೂ
ಸಚಿವ ಸಂಪುಟ ವಿಸ್ತರಣೆಯನ್ನು ಹೈಕಮಾಂಡ್ ಜೊತೆ ಮಾತನಾಡಿ ಮಾಡಬಹುದು. ಮುಖ್ಯಮಂತ್ರಿಗಳು ತೀರ್ಮಾನವನ್ನು ಮಾಡ್ತಾರೆ. ನೀತಿ ಸಮಿತಿಗೆ ಅದಕ್ಕೇನು ಸಂಬಂಧ? ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರ ಸಭೆಯ ನಡುವೆಯೇ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಡಿಕೆಶಿ, ಗ್ರಾಮ ಪಂಚಾಯತ್ ಚುನಾವಣೆ ನಡೆಸಬೇಕು ಅಂತ ನಾವು ಕೋರ್ಟ್ಗೆ ಹೋಗಿದ್ದೆವು. ಚುನಾವಣೆ ನಡೆಯುತ್ತಿರುವುದನ್ನು ಇಂದಿನ ಸಭೆ ಸ್ವಾಗತಿಸಿದೆ ಅಂತ ಹೇಳಿದ್ದಾರೆ. ಚುನಾವಣೆ ಹಿನ್ನೆಲೆಯಲ್ಲಿ ಪಂಚಾಯತ್ ಹಾಗೂ ಬೂತ್ ಮಟ್ಟದಲ್ಲಿ ಸಮಿತಿಗಳ ರಚನೆ ಮಾಡುತ್ತೇವೆ. ಪ್ರಜಾಪ್ರತಿನಿಧಿ ಎಂಬ ಹೆಸರಿನಲ್ಲಿ ಪ್ರತಿ ಸಮುದಾಯದವರು ಪ್ರತಿನಿಧಿಸಲು ಅವಕಾಶ ಕೊಡ್ತೇವೆ. ಆರ್.ಆರ್. ನಗರ ಹಾಗೂ ಶಿರಾ ಚುನಾವಣೆಯಲ್ಲಿ ಸೋತ ಬಗ್ಗೆ ಆತ್ಮಾವಲೋಕನ ಮಾಡಿಕೊಂಡಿದ್ದೇವೆ. ಮುಂದಿನ ಚುನಾವಣೆಯಲ್ಲಿ ಎಚ್ಚೆತ್ತುಕೊಂಡು ಮುಂದುವರಿಯುತ್ತೇವೆ. ಸ್ಥಳೀಯರಿಗೆ ಹೆಚ್ಚು ಅವಕಾಶ ಕೊಡಬೇಕು ಅಂತ ಇಂದು ತೀರ್ಮಾನ ಮಾಡಿದ್ದೇವೆ ಅಂತ ಡಿಕೆಶಿ ಹೇಳಿದ್ದಾರೆ. ಎಲೆಕ್ಷನ್ ನಡೆದು ಅಂತ ಏನು ಆರ್.ಆರ್. ನಗರ ಇರ್ಬೋದು, ಉಪಚುನಾವಣೆ ಅದು ಕೂಡ ನಾವು ಆತ್ಮಲೋಕನ ಮಾಡ್ಕೊಂಡಿದ್ದೇವೆ. ಎಲ್ಲಿ ಎಡವಿದ್ದೇವೆ, ಸರ್ಕಾರ ಯಾವ ರೀತಿ ದುರುಪಯೋಗ ಮಾಡ್ಕೊಳ್ತು, ಏನಾಗಿದೆ ಅನ್ನೋದೆಲ್ಲ ಕೂಡ ನಾವು ಚರ್ಚೆಯನ್ನು ನಾವು ಮಾಡಿದ್ದೇವೆ. ಅನೇಕ ಸಲಹೆಗಳು ಕೂಡ ಬಂದಿದೆ. ಮುಂದಿನ ಚುನಾವಣೆಗಳಲ್ಲಿ ನಾವು ಎಚ್ಚೆತ್ತುಕೊಂಡು ಬೆಳಗಾಂ, ಮಸ್ಕಿ, ಬಸವ ಕಲ್ಯಾಣ ಎಲೆಕ್ಷನ್ನಲ್ಲಿ ನಮ್ಮ ಸ್ಥಳೀಯರಿಗೆ ಆದ್ಯತೆಯನ್ನು ಕೊಟ್ಟು ಅವರ ಅಭಿಪ್ರಾಯಕ್ಕೆ ಹೆಚ್ಚಿಗೆ ನಾವು ಗೌರವವನ್ನು ಕೊಟ್ಟು ಆದಷ್ಟು ಜಲ್ದಿ ನಮ್ಮ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಲಿಕ್ಕೆ ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಲೇಟಾಗಿ ಮಾಡಲ್ಲ. ಸಚಿವ ಬೈರತಿ ಬಸವರಾಜು ಸಂಪುಟ ವಿಸ್ತರಣೆ ಬಗ್ಗೆ ವಿಧಾನಸೌಧದಲ್ಲಿ ಮಾತನಾಡಿದ್ರು. ಈಗ ಗ್ರಾಮ ಪಂಚಾಯತ್ ಚುನಾವಣೆ ಘೋಷಣೆಯಾಗಿದೆ. ಇದರಿಂದಾಗಿ ಸಂಪುಟ ವಿಸ್ತರಣೆ ಮತ್ತಷ್ಟು ವಿಳಂಬ ಆಗಬಹುದು. ಸಿಎಂ ಯಡಿಯೂರಪ್ಪ ಹೈಕಮಾಂಡ್ಗೆ ಈಗಾಗಲೇ ಪಟ್ಟಿಯನ್ನ ಕಳುಹಿಸಿದ್ದಾರೆ ಮತ್ತು ಅವರ ಒಪ್ಪಿಗೆಗೆ ಕಾಯ್ತಾ ಇದ್ದಾರೆ. ಗ್ರಾಮ ಪಂಚಾಯಿತಿ ಚುನಾವಣೆ ಆಗೋವರೆಗೂ ಸಚಿವ ಸ್ಥಾನದ ಆಕಾಂಕ್ಷಿಗಳು ಕಾಯಬೇಕು ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಸಂಯಮದಿಂದ ಕೆಲ ದಿನ ಕಾಯುವಂತೆ ತಿಳಿಸಿದ್ದಾರೆ. ಈಗ ನೀತಿ ಸಂಹಿತೆ ಬಂದಿದೆ. ನೀತಿ ಸಂಹಿತೆ ಬಂದಮೇಲೆ ಅದು ಸಹಜವಾಗಿ ಮುಂದೂಡುವಂಥ ಕೆಲಸ ಆಗ್ತದೆ ಅಷ್ಟೇ. ಸಚಿವ ಸಂಪುಟ ಮುಂದೂಡುವಂಥದ್ದು ಆಗ್ತದೆ. ಸರ್, ಈಗ ಏನಾಯಿತು, ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಹೈಕಮಾಂಡ್ ಜೊತೆ ಮಾತಾಡಿ ತೀರ್ಮಾನಗಳನ್ನು ಮಾಡಿದ್ದಾರೆ. ಮಾಡಿ ದಿನಾಂಕಗಳು ನಿಗದಿಗೋಸ್ಕರ ಕಾಯ್ತಾ ಇದ್ರು. ಆ ಸಂದರ್ಭದಲ್ಲಿ ಚುನಾವಣೆ ಘೋಷಣೆ ಆಗಿದೆ. ಇವತ್ತು ನಾವು ತಾಳ್ಮೆಯಿಂದ ಇರಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಯಾರು ಆಕಾಂಕ್ಷಿಗಳಿದ್ದಾರೆ ದಯಮಾಡಿ ಕೆಲವು ದಿವಸಗಳು ಕಾಯಬೇಕಾಗ್ತದೆ. ಗ್ರಾಮ ಪಂಚಾಯಿತಿ ಚುನಾವಣೆಗೆ ದಿನಾಂಕ ನಿಗದಿಯಾದ ಬೆನ್ನಲ್ಲೇ ಡಿಸಿಎಂ ಲಕ್ಷ್ಮಣ್ ಸವದಿ ಪ್ರತಿಕ್ರಿಯೆ ನೀಡಿದ್ದಾರೆ. ರಾಜ್ಯದಲ್ಲಿ 5,808 ಗ್ರಾಮ ಪಂಚಾಯಿತಿಯಲ್ಲಿ 80% ಬಿಜೆಪಿ ಬೆಂಬಲಿತರು ಆಯ್ಕೆ ಆಗಬೇಕು. ಈಗ ಗ್ರಾಮ ಸ್ವರಾಜ್ಯ ಸಮಾವೇಶ ನಡೆಸಲಾಗ್ತಾ ಇದೆ. ಹಳ್ಳಿಯಿಂದ ದಿಲ್ಲಿಯವರೆಗೆ ಬಿಜೆಪಿ ಕಾರ್ಯಕರ್ತರನ್ನು ಹುರಿದುಂಬಿಸಲು ಈ ಸಮಾವೇಶ ನಡೆಸಲಾಗ್ತಾ ಇದೆ ಅಂತ ತಿಳಿಸಿದ್ದಾರೆ. ಮಸ್ಕಿ ಚುನಾವಣೆಯ ದೃಷ್ಟಿಕೋನದಲ್ಲಿ ಇಂದು ಮಸ್ಕಿಯಲ್ಲಿ ಸಮಾವೇಶ ನಡೆಸಲಾಗಿದೆ. ಕಾರ್ಯಕರ್ತರನ್ನು ಆಯ್ಕೆ ಮಾಡಿ ಭಾರತೀಯ ಜನತಾ ಪಕ್ಷದ ಬೆಂಬಲಿತ ಅಭ್ಯರ್ಥಿ ಅಂತಲೇ ನಾವು ಘೋಷಣೆ ಮಾಡ್ತೀವಿ. ಆ ಘೋಷಣೆ ಮಾಡಿ ತನುಮಾನತನದಿಂದ ಅವರಿಗೆ ಸಹಾಯ ಸಹಕಾರವನ್ನು ಮಾಡಿ ಅವರನ್ನು ನಾವು ಗೆಲ್ಲಿಸ್ತೀವಿ. ಅವರು ನಮ್ಮವರಿರ್ತಾರೆ. ನಾವು ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರನ್ನು ಆಯ್ಕೆ ಮಾಡಿ ನಮ್ಮ ಕಾರ್ಯಕರ್ತ ಅಂತ ಹೇಳ್ಕೊಳ್ಳೋಕ್ಕೆ ನಮಗೆ ಹೆಮ್ಮೆ ಇರುತ್ತೆ ಮತ್ತು ಗುರುತಿಸ್ಕೊಂಡಿರ್ತಾರೆ. ಖಂಡಿತವಾಗಿಯೂ ಇರ್ತಾರೆ. ಮೊಳಕಾಲ್ಮೂರು ತಾಲೂಕು ಬಳ್ಳಾರಿ ಜಿಲ್ಲೆಗೆ ಸೇರ್ಪಡೆ ಮಾಡಬೇಕೆಂಬಂತಹ ಒತ್ತಾಯಕ್ಕೆ ಸಂಬಂಧಿಸಿದಂತೆ ರಾಯಚೂರಿನಲ್ಲಿ ಸಚಿವ ಶ್ರೀರಾಮುಲು ಪ್ರತಿಕ್ರಿಯೆ ನೀಡಿದ್ದಾರೆ. ಇದು ಮೊಳಕಾಲ್ಮೂರು ತಾಲೂಕು ಹೋರಾಟಗಾರರ ಬೇಡಿಕೆಯಾಗಿದ್ದು, ಈ ಬಗ್ಗೆ ಸಿಎಂ ಯಡಿಯೂರಪ್ಪನವರು ತೀರ್ಮಾನ ತೆಗೆದುಕೊಳ್ಳಲಿದ್ದಾರೆ ಅಂತ ತಿಳಿಸಿದ್ದಾರೆ. ಈ ಮೂಲಕ ಸಚಿವ ಶ್ರೀರಾಮುಲು ವಿವಾದದಿಂದ ನುಣುಚಿಕೊಳ್ಳುವಂತಹ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಇನ್ನು ಇದೇ ವೇಳೆ ಬಿಜೆಪಿಯಲ್ಲಿ ವಿವಿಧ ಬಣಗಳಿವೆ ಎಂಬ ವಿಚಾರವಾಗಿಯೂ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಯಾವುದೇ ಬಣಗಳಿಲ್ಲ, ನಾನು ಉಪಮುಖ್ಯಮಂತ್ರಿ ಆಗಬೇಕೆನ್ನುವುದು ಜನರ ಬೇಡಿಕೆಯಾಗಿದೆ ಅಂತಾನೂ ಹೇಳಿದ್ದಾರೆ. ಮತ್ತು ಹೊಸದಾಗಿ ವಿಜಯನಗರ ಜಿಲ್ಲೆ ಆದ ನಂತರ ವಿಜಯನಗರ ಜಿಲ್ಲೆಗೆ 6 ತಾಲೂಕುಗಳು ಬರ್ತಾ ಇದ್ದಾವೆ. ಬಳ್ಳಾರಿ ಜಿಲ್ಲೆಗೆ 5 ತಾಲೂಕುಗಳು ಬರ್ತಾ ಇರೋ ಕಾರಣ ಅಲ್ಲಿ ಹೋರಾಟಗಾರರು ಕೆಲವು ಮಂದಿ, ಯಾಕಂದರೆ ಚಿತ್ರದುರ್ಗ ಪಟ್ಟಣದಿಂದ ಮೊಣಕಾಲ್ಮೂರು ಪಟ್ಟಣಕ್ಕೆ 80 ಕಿಲೋಮೀಟರ್ ಆಗುತ್ತೆ. ಅದೇ ಮೊಣಕಾಲ್ಮೂರು ಪಟ್ಟಣದಿಂದ ಬಳ್ಳಾರಿಗೆ 50 ಕಿಲೋಮೀಟರ್ ಆಗುತ್ತೆ. ಅಲ್ಲಿ ಹೋರಾಟಗಾರರು ಏನು ಮಾಡ್ತಾ ಇದ್ದಾರೆ ಅಂದರೆ 370J ನಮಗೆ ಅವಕಾಶವನ್ನು ಮಾಡಿಕೊಟ್ಟಿருந்து ಹೋರಾಟವನ್ನು ಮಾಡ್ತಾ ಇದ್ದಾರೆ. ನನ್ನ ಹೇಳಿಕೆಯಲ್ಲಿ ಕೂಡ ಮೊಣಕಾಲ್ಮೂರನ್ನು ಬಳ್ಳಾರಿ ಸೇರಿಸಿ ಎಲ್ಲಿ ಹೇಳಕ್ಕೆ ಹೋಗಲಿಲ್ಲ. ಯಾಕಂದರೆ ನಮ್ಮದೇನಿದೆನೋ, ನಮ್ಮದು ಬಳ್ಳಾರಿ ಜಿಲ್ಲೆಯಲ್ಲಿ ಬೈಫರ್ಕೇಷನ್ ಆಗೋಂಥ ಟೈಮಲ್ಲಿ ಅಲ್ಲಿ ಹೊಸದಾಗಿ 2 ತಾಲೂಕುಗಳಾಗಿದೆ, ಕುರುಗೋಡು ಮತ್ತು ಕಂಪ್ಲಿ 2 ತಾಲೂಕುಗಳಾಗಿರೋ ಕಾರಣ ನಾವು ಒಟ್ಟಾರೆ ಸೇರಿಸಿಕೊಂಡು ಅದನ್ನು ಸರಿಪಡಿಸುವಂಥ ಕೆಲಸ ಮಾಡ್ತಾರೆ. ಬಿಜೆಪಿ ಪಾಳಯದಲ್ಲಿ ಮೂಲ ವಲಸಿಗರು ಎಂಬ ವಿಚಾರಕ್ಕೆ ಸಂಬಂಧಿಸಿದಂತೆ ಅರಣ್ಯ ಸಚಿವ ಬಿಸಿ ಪಾಟೀಲ್ ಪ್ರತಿಕ್ರಿಯೆ ನೀಡಿದ್ದಾರೆ. ಹಾವೇರಿಯ ಹಿರೇಕೆರೂರಿನಲ್ಲಿ ಮಾತನಾಡಿದ ಅವರು, ನಾವೆಲ್ಲ ತಾಳಿ ಕಟ್ಟಿಸಿಕೊಂಡೇ ಬಿಜೆಪಿ ಪಕ್ಷಕ್ಕೆ ಬಂದಿದ್ದೇವೆ. ಇಲ್ಲಿ ಮೂಲ ವಲಸಿಗ ಎನ್ನುವ ಪ್ರಶ್ನೆ ಇಲ್ಲ ಅಂತ ತಿಳಿಸಿದ್ದಾರೆ. ಇದು ಮಾಧ್ಯಮದವರು ಮತ್ತು ಕಾಂಗ್ರೆಸ್ಸಿನವರು ಸೃಷ್ಟಿ ಮಾಡಿರುವುದಷ್ಟೇ ಅಂತ ತಿರುಗೇಟು ನೀಡಿದ್ದಾರೆ.
ನಾವು ಯಾವುದೇ ರಹಸ್ಯ ಸಭೆ ಮಾಡಿಲ್ಲ, ಊಟಕ್ಕೆ ಎಲ್ಲರೂ ಸೇರಿಕೊಂಡಿದ್ದೇವೆ ಅಷ್ಟೇ. ನಮ್ಮ ಜೊತೆ ಬಾಂಬೆಗೆ ಬಂದವರಿಗೆ ಮಂತ್ರಿಗಳನ್ನಾಗಿ ಮಾಡಬೇಕು ಎನ್ನುವ ದೃಷ್ಟಿಯಲ್ಲಿ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸುವ ಬಗ್ಗೆ ಚರ್ಚೆ ಮಾಡಿದೆವು ಹೊರತು ಬೇರೇನೂ ಇಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸೊಸಿ ಮಗಳಾದಂಗೆ ನಾವೆಲ್ಲ ತಾಳೆ ಕೆಡಿಸ್ಕೊಂಡು BJP ಪಕ್ಷದ ಸದಸ್ಯರಾಗಿ ಬಂದು ಗೆದ್ದು ಬಂದಿದ್ದೀವಿ. ಇಲ್ಲಿ ಮೂಲ ವಲಸಿಗ ಅನ್ನೋಂಥ ಪ್ರಶ್ನೆ ಯಾವುದೂ ಇಲ್ಲ. ಇದೆಲ್ಲ ಕೆಲವು ಮಾಧ್ಯಮದವ್ರದ್ದು ಒಂದು ಕಡೆ ಸೃಷ್ಟಿ ಆದರೆ ಇನ್ನೊಂದು ಕಡೆಗೆ ಕಾಂಗ್ರೆಸ್ನವ್ರ ಸೃಷ್ಟಿ. ಏನಾದರೂ ಮಾಡಿ BJPಯಲ್ಲಿ ಬೆಂಕಿ ಹಚ್ಚಬೇಕು ಅಂತ ಅವ್ರು ಕಾಯ್ತಾ ಇದ್ದಾರೆ. ಆ ಬೆಂಕಿ ಇಲ್ಲಿ ಹತ್ತೋದಿಲ್ಲ. ಅದು ಭಾಳ ನಂದಿ ಹೋಗ್ಬಿಟ್ಟಿದೆ. ಅದು ಸುಮ್ಮನೆ ಗಾಳಿಯಲ್ಲಿ ಹಾರಿ ಹೋಗ್ತಾ ಇದೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಥ ವಿಜಯನಗರ ನೂತನ ಜಿಲ್ಲೆಗೆ ಕಂಪ್ಲಿಯನ್ನ ಸೇರಿಸುವಂತೆ ಒತ್ತಾಯಿಸಿ ಇವತ್ತು ಕಂಪ್ಲಿ ಬಂದ್ಗೆ ಕರೆ ನೀಡಲಾಗಿತ್ತು. ಈ ವೇಳೆ ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರು ಪರಸ್ಪರ ಕೈ ಮಿಲಾಯಿಸಿದ ಘಟನೆ ನಡೆದಿದೆ. ಬಂದ್ನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಈ ವೇಳೆ ಅಲ್ಲಿಗೆ ಬಿಜೆಪಿ ಶಾಸಕ ಎನ್ ಗಣೇಶ್ ಆಗಮಿಸಿದ್ರು. ಅವರು ಆಗಮಿಸ್ತಾ ಇದ್ದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಶಾಸಕರ ವಿರುದ್ಧ ಘೋಷಣೆಯನ್ನ ಕೂಗಿದ್ರು. ಇದರಿಂದ ಕೋಪಗೊಂಡಂತಹ ಶಾಸಕ ಮತ್ತು ಅವರ ಬೆಂಬಲಿಗರು ಪ್ರತಿಭಟನಾಕಾರರ ಜೊತೆ ಜಟಾಪಟಿ ನಡೆಸಿದ್ರು. ಸ್ಥಳದಲ್ಲಿ ಬಿಗುವಿನ ವಾತಾವರಣ ಸೃಷ್ಟಿಯಾಗಿ ಪರಿಸ್ಥಿತಿ ತಿಳಿಗೊಳಿಸೋಕೆ ಪೊಲೀಸರು ಹರಸಾಹಸ ಪಡಬೇಕಾಯಿತು. ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ರಮೇಶ್ ಜಾರಕಿಹೊಳಿ ಜಿಲ್ಲಾ ವಿಭಜನೆಯ ಬಗ್ಗೆ ಮಾತನಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ವಿಭಜನೆಗೆ ನನ್ನ ಸಹಮತ ಇದೆ ಅಂತ ಹೇಳಿದ ಜಾರಕಿಹೊಳಿ, ಗೋಕಾಕ್ ಮತ್ತು ಚಿಕ್ಕೋಡಿಗಳು ಜಿಲ್ಲೆಯಾಗಲು ಕೆಲವು ತೊಡಕುಗಳಿವೆ ಅಂತ ಹೇಳಿದ್ದಾರೆ. ಅಲ್ಲದೆ ಮಹಾಜನ ವರದಿ ಹಾಗೂ ಕನ್ನಡ ಸಂಘಟನೆಗಳ ವಿರೋಧ ಇರೋದ್ರಿಂದ ಎಲ್ಲ ಸರಿಯಾದ ಮೇಲೆ ಅಷ್ಟೇ ಬೆಳಗಾವಿ ಜಿಲ್ಲೆ ವಿಭಜನೆಯಾಗುತ್ತೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಖಾಸಗಿ ಶಾಲೆಗಳು ಹಾಗೂ ಅನುದಾನ ರಹಿತ ಖಾಸಗಿ ಶಾಲೆಗಳ ಪ್ರತಿಭಟನೆಗೆ ಸಂಬಂಧಪಟ್ಟಂತೆ ಶಾಲೆಗಳ ಒಕ್ಕೂಟದಲ್ಲಿ ಈಗ ಒಳಜಗಳ ಶುರುವಾಗಿದೆ. ಶಾಲಾ ಕಟ್ಟಡಗಳ ಗುಣಮಟ್ಟ ಸುರಕ್ಷತೆ ಕುರಿತಂತೆ ರಾಜ್ಯ ಸರ್ಕಾರ ಹೊರಡಿಸಿರುವ ಆದೇಶಕ್ಕೆ ವಿರೋಧ ವ್ಯಕ್ತಪಡಿಸಿ ಅನುದಾನ ರಹಿತ ಖಾಸಗಿ ಶಾಲೆಗಳ ಒಕ್ಕೂಟ ರುಪ್ಸಾ ಕರ್ನಾಟಕ ಪ್ರತಿಭಟನೆಗೆ ಮುಂದಾಗಿದೆ. ಈ ಸಂಬಂಧ ಇವತ್ತು ಸುದ್ದಿಗೋಷ್ಠಿ ನಡೆಸಿದ ರುಪ್ಸಾ ಘೋಷಣೆಯನ್ನೂ ಮಾಡಿತು. ಆದರೆ ಈ ಪ್ರತಿಭಟನೆಗೆ ನಮ್ಮ ಬೆಂಬಲ ಇಲ್ಲ ಅಂತ ಕ್ಯಾಂಪ್ಸ್ ಹೇಳಿದೆ. ಈ ಬಗ್ಗೆ ಮಾತನಾಡಿರುವಂತಹ ಕ್ಯಾಂಪ್ಸ್ ಕಾರ್ಯದರ್ಶಿ ಶಶಿಕುಮಾರ್, ಹೊಸ ಸಂಘಟನೆಯ ಪ್ರತಿಭಟನೆ ಬಗ್ಗೆ ನಮಗೆ ಮಾಹಿತಿಯೂ ಇಲ್ಲ, ಅವರು ನಮ್ಮನ್ನ ಕರೆದೂ ಇಲ್ಲ, ನಾವು ಬೆಂಬಲಿಸ್ತಾ ಇಲ್ಲ ಅಂತ ತಿಳಿಸಿದ್ದಾರೆ. ಒಂದು ಸಂಘಟನೆ ಏನು ಪ್ರತಿಭಟನೆಗೆ ಮುಂದಾಗಿದೆ, ಈ ಸಮಸ್ಯೆ ರಾಜ್ಯದ ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೂ ಜೊತೆಗೆ ಸರ್ಕಾರದ ಶಾಲೆಗಳಿಗೂ ಅನ್ವಯಿಸುತ್ತೆ. ಈಗಾಗಲೇ ಇದ್ರ ಬಗ್ಗೆ ಅನೇಕ ಬಾರಿ ಸರ್ಕಾರದ ಜೊತೆ ಚಿಂತನೆ ನಡೆದಿದೆ. ನಮ್ಮ ಸಮಸ್ಯೆಗಳ ಬಗ್ಗೆ ಅವರಿಗೆ ಅರ್ಥ ಮಾಡಿಸಿದ್ದೇವೆ. ಸರ್ಕಾರದ ಮಟ್ಟದಲ್ಲಿ ಮತ್ತು ನಮ್ಮ ಶಾಸಕರುಗಳು ಕೂಡ ಇದನ್ನು ಮನವರಿಕೆ ಮಾಡಿಕೊಟ್ಟು ಮಾನ್ಯ ಶಿಕ್ಷಣ ಮಂತ್ರಿಗಳಿಗೆ ಇದರ ಬಗ್ಗೆ ಸ್ಪಷ್ಟತೆಯನ್ನು ಕೇಳಿದ್ದಾರೆ. ಇಂಥ ಹಂತದಲ್ಲಿ ಪ್ರತಿಭಟನೆಗೆ ಕ್ಯಾಂಪ್ಸ್ ಕರ್ನಾಟಕ ಬೆಂಬಲ ವ್ಯಕ್ತಪಡಿಸ್ತಾ ಇಲ್ಲ. ಕಾರಣ ಇಷ್ಟೇ, ಇವತ್ತು ಈಗಾಗಲೇ ಅನೇಕ ಬಾರಿ ಇದರ ಬಗ್ಗೆ ಮಾತನಾಡಿದ್ದೇವೆ. ಜೊತೆಗೆ ಅದಕ್ಕೆ ಬೇಕಾದಂಥ ಕಾನೂನು ಚೌಕಟ್ಟಿನ ಅಡಿಯಲ್ಲಿ ನಾವು ಸಿದ್ಧವೂ ಕೂಡ ಇದ್ದೇವೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಜೊತೆ ಯಾರೂ ಮಾತನಾಡೂ ಇಲ್ಲ. ಹಾಗಾಗಿ ರಾಜ್ಯ ಸಂಘಟನೆಯಾದ ಕ್ಯಾಂಪ್ಸ್ ಖಂಡಿತವಾಗ್ಲೂ ಇಂಥ ಹೊಸ ಸಂಘಟನೆ ಏನು ಕರೆ ಕೊಟ್ಟಿದೆ ಅದಕ್ಕೆ ನಮ್ಮ ಬೆಂಬಲ ಸದ್ಯಕ್ಕೆ ಇರೋದಿಲ್ಲ ಅಂತ ಹೇಳಿ ಸ್ಪಷ್ಟಪಡಿಸ್ತೇನೆ. ರಕ್ತಚಂದನವನ್ನು ಮಾರಾಟ ಮಾಡುತ್ತಿದ್ದ 3 ಆರೋಪಿಗಳನ್ನು ಆರ್ಟಿ ನಗರ ಪೊಲೀಸರು ಬಂಧಿಸಿದ್ದಾರೆ. ಸುಹೇಲ್ ಖಾನ್ ಅಲಿಯಾಸ್ ಸುಹೇಲ್, ಅಬ್ದುಲ್ ಬಶೀರ್, ಅನಿಸಾ ಫಾತಿಮಾ ಬಂಧಿತ ಆರೋಪಿಗಳಾಗಿದ್ದಾರೆ. ಆರೋಪಿಗಳು HM ಲೇಔಟ್ನ ಮನೆಯೊಂದಕ್ಕೆ ಟಾಟಾ AC ವಾಹನದ ಮೂಲಕ ರಕ್ತಚಂದನ ಸಾಗಾಟ ಮಾಡ್ತಾ ಇದ್ರು. ಈ ಬಗ್ಗೆ ನಿನ್ನೆ ಗಸ್ತಿನಲ್ಲಿದ್ದ ಪೊಲೀಸರಿಗೆ ಮಾಹಿತಿ ದೊರಕಿದೆ. ಮಾಹಿತಿಯನ್ನು ಆಧರಿಸಿ ದಾಳಿ ನಡೆಸಿದ ಪೊಲೀಸರು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆರೋಪಿಗಳಿಂದ 502 ತೂಕದ 15 ರಕ್ತಚಂದನ ಮರದ ತುಂಡುಗಳು, ಒಂದು ಟಾಟಾ AC ವಾಹನ, ಒಂದು ಮೊಬೈಲ್ ಫೋನ್, ಒಂದು ತೂಕದ ಮೆಷಿನ್ ಹಾಗೂ ಒಂದು ಚಾಕುವನ್ನು ವಶಕ್ಕೆ ಪಡೆದಿದ್ದಾರೆ. ಸ್ಯಾಂಡಲ್ವುಡ್ ಡ್ರಗ್ ಲಿಂಕ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜೈಲಿನಲ್ಲಿರುವಂತಹ ನಟಿ ಸಂಜನಾ ಗಲ್ರಾನಿ ಅನಾರೋಗ್ಯದ ಕಾರಣ ನೀಡಿ ಹೈಕೋರ್ಟ್ಗೆ ಸಲ್ಲಿಸಿದ್ದಂತಹ ಜಾಮೀನು ಅರ್ಜಿಯ ವಿಚಾರಣೆ ಮುಂದೂಡಿಕೆಯಾಗಿದೆ. ಇವತ್ತು ಜಾಮೀನು ಅರ್ಜಿ ವಿಚಾರಣೆ ನಡೆಸಿದಂತಹ ಹೈಕೋರ್ಟ್ ಅನಾರೋಗ್ಯ ಸಂಬಂಧ ಜೈಲು ಅಧಿಕಾರಿಗಳಿಂದ ಮಾಹಿತಿ ಪಡೆಯುವಂತೆ ಸೂಚನೆ ನೀಡಿದೆ. ಮಾಹಿತಿ ಪಡೆದು ನಂತರ ವರದಿ ಸಲ್ಲಿಸುವಂತೆ ಸಿಸಿಬಿ ಎಸ್ಪಿಪಿಗೆ ಹೈಕೋರ್ಟ್ ನ್ಯಾಯಪೀಠ ತಿಳಿಸಿದ್ದು, ಜಾಮೀನು ವಿಚಾರಣೆಯನ್ನ ಡಿಸೆಂಬರ್ 4ಕ್ಕೆ ಮುಂದೂಡಲಾಗಿದೆ. ಬೆಂಗಳೂರು ಪೊಲೀಸರು ನೂತನ ಪ್ರಯತ್ನವೊಂದಕ್ಕೆ ಕೈ ಹಾಕಿದ್ದಾರೆ. ತಂತ್ರಜ್ಞಾನ ಬಳಕೆ ಮಾಡಿಕೊಂಡು ಕಾನೂನು ಉಲ್ಲಂಘನೆ ಹಾಗೂ ಅಪರಾಧ ಕೃತ್ಯಗಳನ್ನು ತಡೆಗಟ್ಟಲು ಪೊಲೀಸ್ ಇಲಾಖೆ ಮುಂದಾಗಿದೆ. ಈ ನಿಟ್ಟಿನಲ್ಲಿ ಈಗಾಗಲೇ ಬೆಂಗಳೂರಿನ ಪ್ರಮುಖ ಭಾಗಗಳಲ್ಲಿ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಲಾಗಿದೆ. ಅವುಗಳ ಲೈವ್ ದೃಶ್ಯಗಳನ್ನು ಸಂಬಂಧಪಟ್ಟ ಪೊಲೀಸ್ ಠಾಣೆಗಳಲ್ಲಿ ನೋಡುವ ವ್ಯವಸ್ಥೆಯನ್ನು ಕೂಡ ಹಲವು ತಿಂಗಳ ಹಿಂದೆ ಮಾಡಲಾಗಿತ್ತು. ಈಗ ಆ ಕ್ಯಾಮೆರಾಗಳಿಗೆ ಸ್ಪೀಕರ್ ವ್ಯವಸ್ಥೆ ಮಾಡಲಾಗಿದೆ. ಸ್ಟೇಷನ್ನಲ್ಲಿ ಕುಳಿತು ಕ್ಯಾಮೆರಾದ ಲೈವ್ ದೃಶ್ಯಗಳನ್ನು ನೋಡುತ್ತಾ ಸ್ಥಳದಲ್ಲಿ ಕಾನೂನು ಉಲ್ಲಂಘನೆ ಮಾಡುವವರಿಗೆ ಸ್ಪೀಕರ್ ಮೂಲಕ ಸೂಚನೆ, ಎಚ್ಚರಿಕೆ ನೀಡಬಹುದು. ಸದ್ಯ ಈ ವ್ಯವಸ್ಥೆ ಅಶೋಕನಗರ ಠಾಣೆ, ಹೆಬ್ಬುಗೋಡಿ, ಜಿಗಣಿ ಠಾಣೆಗಳಲ್ಲಿ ವ್ಯವಸ್ಥೆ ಮಾಡಲಾಗಿದೆ.
ಕೇಂದ್ರ ಸರ್ಕಾರದ ಕೃಷಿ ಕಾಯ್ದೆಗಳನ್ನು ವಿರೋಧಿಸಿ ದೆಹಲಿ ಚಲೋ ಪ್ರತಿಭಟನೆ ನಡೀತಾ ಇದೆ. ರೈತರಿಗೆ ದೆಹಲಿ ಪ್ರವೇಶ ನಿರ್ಬಂಧ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಆಕ್ರೋಶ ಹೊರಹಾಕಿವೆ. ಕೋಡಿಹಳ್ಳಿ ಚಂದ್ರಶೇಖರ್ ನೇತೃತ್ವದಲ್ಲಿ ರೈತರ ಚಳವಳಿಗೆ ಬೆಂಬಲಿಸಿ ರಾಜ್ಯದಲ್ಲಿ ಹೆದ್ದಾರಿ ಬಂದ್ ಚಳವಳಿ ಆರಂಭಗೊಳ್ಳಲಿದೆ. ನಾಳೆಯಿಂದ 5 ದಿನಗಳ ಕಾಲ ರಾಜ್ಯದ ಎಲ್ಲ ಜಿಲ್ಲೆಗಳ ಹೆದ್ದಾರಿ ಬಂದ್ ಮಾಡಿ ಡಿಸೆಂಬರ್ 7ರಂದು ಸಾವಿರಾರು ರೈತರಿಂದ ವಿಧಾನಸೌಧ ಮುತ್ತಿಗೆ ಹಾಕೋಕೆ ನಿರ್ಧಾರ ಮಾಡಿದ್ದಾರೆ. ಬಾರ್ಕೋಲು ಹಿಡಿದು ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಿಂದ ಬೃಹತ್ ರ್ಯಾಲಿ ಮೂಲಕ ತೆರಳಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋಕೆ ರೈತ ಸಂಘ ಹಾಗೂ ಹಸಿರು ಸೇನೆ ನಿರ್ಧರಿಸಿದೆ. ದಿನೇ ದಿನೇ ಕೊರೋನಾದ ಅಟ್ಟಹಾಸ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಬೆಳಗಾವಿಯ ಸವದತ್ತಿ ಯಲ್ಲಮ್ಮ ದೇವಿಯ ಕ್ಷೇತ್ರ ಮತ್ತೆ ಬಂದ್ ಆಗಲಿದೆ ಅಂತ ತಿಳಿದು ಬಂದಿದೆ. ಸವದತ್ತಿ ಯಲ್ಲಮ್ಮ ದೇವಿಯ ದೇವಸ್ಥಾನ ಮತ್ತು ಜೋಗುಳಬಾವಿ ಸತ್ಯಮ್ಮ ದೇವಿಯರ ದರ್ಶನವನ್ನು ನಿಷೇಧ ಮಾಡಿದ್ದು ಡಿಸೆಂಬರ್ 31ರವರೆಗೆ ಸಾರ್ವಜನಿಕ ದರ್ಶನಕ್ಕೆ ಅವಕಾಶವಿಲ್ಲ ಅಂತ ಬೆಳಗಾವಿ ಡಿಸಿ ಎಂಜಿ ಹಿರೇಮಠ್ ಅವರು ಆದೇಶ ಹೊರಡಿಸಿದ್ದಾರೆ. ಇನ್ನು ದೇವಸ್ಥಾನಕ್ಕೆ ಮಹಾರಾಷ್ಟ್ರ ಸೇರಿದಂತೆ ರಾಜ್ಯದ ನಾನಾ ಭಾಗದಿಂದ ಭಕ್ತರು ಆಗಮಿಸುತ್ತಾರೆ. ಭಕ್ತರ ಹಾಗೂ ಸಾರ್ವಜನಿಕರ ಆರೋಗ್ಯದ ದೃಷ್ಟಿಯಿಂದ ಜಿಲ್ಲಾಡಳಿತ ನಿಷೇಧ ಹೇರಿದೆ ಎನ್ನಲಾಗಿದೆ ಮತ್ತು ಎಂದಿನಂತೆ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದೆ ಅಂತ ದೇವಸ್ಥಾನದ ಸಿಇಒ ರವಿ ಕೋಠಾರಗಸ್ತಿ ಮಾಹಿತಿ ನೀಡಿದ್ದಾರೆ. ಹುಬ್ಬಳ್ಳಿ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣದ ತನಿಖಾಧಿಕಾರಿ ಚನ್ನಕೇಶವ ಟೆಂಗರಿಕರ್ಗೆ ಧಾರವಾಡ ಹೈಕೋರ್ಟ್ ನಿರೀಕ್ಷಣಾ ಜಾಮೀನು ಮಂಜೂರು ಮಾಡಿದೆ. ಪ್ರಕರಣ ಸಂಬಂಧ ಸಾಕ್ಷಿ ನಾಶದ ಆರೋಪ ಹೊತ್ತಿರುವಂತಹ ಟೆಂಗರಿಕರ್ ಸಿಬಿಐನಿಂದ ಬಂಧನ ಭೀತಿಯನ್ನ ಎದುರಿಸ್ತಾ ಇದ್ರು. ನವೆಂಬರ್ 9ರಂದು ನಿರೀಕ್ಷಣಾ ಜಾಮೀನಿಗೆ ಅವರು ಅರ್ಜಿಯನ್ನ ಸಲ್ಲಿಸಿತ್ತು. ಇವತ್ತು ಜಾಮೀನು ಅರ್ಜಿ ವಿಚಾರಣೆ ನಡೆಸಿದಂತಹ ಕೋರ್ಟ್ ಎರಡೂ ಕಡೆ ವಕೀಲರ ವಾದ ಪ್ರತಿವಾದವನ್ನ ಆಲಿಸಿ ಷರತ್ತುಗಳನ್ನ ವಿಧಿಸಿ ನಿರೀಕ್ಷಣಾ ಜಾಮೀನು ಮಂಜೂರು ಮಾಡಿದೆ. ಇವತ್ತು 2ನೇ ಕಾರ್ತಿಕ ಸೋಮವಾರ ಹಿನ್ನೆಲೆಯಲ್ಲಿ ಮೈಸೂರು ಜಿಲ್ಲೆಯಲ್ಲಿರುವ ನಂಜನಗೂಡು ಕ್ಷೇತ್ರಕ್ಕೆ ಭಕ್ತರ ದಂಡೇ ಹರಿದು ಬಂದಿದೆ. ಪೂಜೆ ಮಾಡಿಸುವ ಸಲುವಾಗಿ ಆಗಮಿಸಿರುವ ಭಕ್ತರು ಕೊರೋನಾ ನಿಯಮವನ್ನ ಮರೆತಿದ್ದಾರೆ. ನಂಜನಗೂಡಿಗೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ದಾರೆ. ನಂಜುಂಡೇಶ್ವರನ ದರ್ಶನ ಪಡೆಯಲೇಬೇಕು ಅಂತ ಆಗಮಿಸಿದ ಭಕ್ತರು ಕೊರೋನಾ ನಿಯಮವನ್ನೇ ಗಾಳಿಗೆ ತೋರಿದ್ದಾರೆ. ಸಾಮಾಜಿಕ ಅಂತರವೂ ಇಲ್ಲದೆ ಹಲವರು ಮಾಸ್ಕ್ ಕೂಡ ಹಾಕದೆ ದೇವಸ್ಥಾನ ಸುತ್ತಮುತ್ತ ಅಡ್ಡಾದಿಡ್ಡಿ ಅಲೆದಾಡಿದ್ದಾರೆ. ಹೀಗಾಗಿ ಭಕ್ತರನ್ನು ನಿಯಂತ್ರಿಸಲು ದೇವಾಲಯದ ಸಿಬ್ಬಂದಿ ಫುಲ್ ಹೈರಾಣಾಗಿ ಹೋಗಿದ್ರು. ಗ್ರಾಮ ಪಂಚಾಯಿತಿ ಚುನಾವಣೆಗೆ ಬಿಜೆಪಿ ರೆಡಿ ಅಂತ ಮುಜರಾಯಿ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಹೇಳಿದ್ದಾರೆ. ಇನ್ನು ನಮ್ಮ ಪಕ್ಷದ ತಂಡಗಳು 30 ಜಿಲ್ಲೆಗಳಲ್ಲಿ ಪ್ರವಾಸವನ್ನ ಮಾಡಿದ್ರು. ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಬೂತ್ ಮಟ್ಟದಲ್ಲಿ ಹೇಗೆ ಗೆಲ್ಲಬೇಕು ಅಂತ ರಾಜ್ಯಾಧ್ಯಕ್ಷರು ಮಾರ್ಗದರ್ಶನ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ಇನ್ನು ಗ್ರಾಮ ಪಂಚಾಯಿತಿ ಒಂದು ಸರ್ಕಾರದಂತೆ ಕೆಲಸ ಮಾಡಬೇಕು. ಡೆಲ್ಲಿಯ ಬದಲು ಹಳ್ಳಿಗಳಿಂದ ಆಡಳಿತ ಆಗಬೇಕು. ಅತ್ಯಂತ ಹೆಚ್ಚು ಅನುದಾನಗಳು ಗ್ರಾಮ ಪಂಚಾಯತ್ಗೆ ಬರಬೇಕು ಹಾಗೂ ಅತ್ಯಂತ ಅರ್ಹರಾದವರು ಈ ಚುನಾವಣೆಗಳಲ್ಲಿ ಗೆಲ್ಲಬೇಕು ಅಂತ ಹೇಳಿದರು. ಕಲ್ಲು ಗಣಿಗಾರಿಕೆ ಪರವಾನಗಿ ನೀಡುವ ವಿಚಾರಕ್ಕೆ ಸಂಬಂಧಿಸಿದಂತೆ ಬಾಗಲಕೋಟೆಯಲ್ಲಿ ಇವತ್ತು ಪ್ರತಿಭಟನೆ ನಡೆದಿದೆ. ನವನಗರದ ಜಿಲ್ಲಾಡಳಿತ ಭವನದ ಆವರಣದಲ್ಲಿ ಸ್ಥಳೀಯ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ದಾರೆ. ಕಲ್ಲು ಗಣಿಗಾರಿಕೆಗೆ ಪರವಾನಗಿ ನೀಡದಂತೆ ಹಲವು ಬಾರಿ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿದ್ರು. ಆದರೂ ಜಿಲ್ಲಾಡಳಿತ ಕ್ಯಾರೆ ಎಂದಿರಲಿಲ್ಲ. ಇದರಿಂದ ಬೇಸತ್ತ ಗ್ರಾಮಸ್ಥರು ಇವತ್ತು ಪ್ರತಿಭಟನೆಯ ಹಾದಿ ತುಳಿದಿದ್ದಾರೆ. ಇನ್ನು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ನೀಡಲು ಮೆರವಣಿಗೆ ಮೂಲಕ ಜಿಲ್ಲಾಡಳಿತಕ್ಕೆ ಬಂದಿದ್ರು. ಈ ವೇಳೆ ಡಿಸಿ ಅವರ ಕಾರು ನೋಡಿದ ಪ್ರತಿಭಟನಾಕಾರರು ಅವರ ಕಾರಿಗೆ ಮುತ್ತಿಗೆ ಹಾಕಿದ್ದಾರೆ. ಇದರಿಂದ ಕೋಪಗೊಂಡ ಡಿಸಿ ಕೆ ರಾಜೇಂದ್ರ, ನನ್ನ ಮೇಲೆ ದಾದಾಗಿರಿ ಮಾಡೋಕೆ ಬಂದಿದ್ದೀರಾ, ನಾನು ಹಾಗೆ ದಾದಾಗಿರಿ ಮಾಡ್ಲಾ ಅಂತ ರೈತರ ಮೇಲೆ ಎಗರಾಡಿದ್ದಾರೆ. ಜಿಲ್ಲಾಧಿಕಾರಿ ನಾನು ಒಬ್ಬ ಸಿಇಒ ಐಎಎಸ್ ಆಫೀಸರ್ ವೇಟ್ ಮಾಡ್ರಿ ಇಲ್ಲ ವೇಟ್ ಕೊಡಿ, ಇಲ್ಲಿ ಕೊಟ್ಬಿಟ್ಟು ಹೋಗಿ ಕೊಡಿ ವೇಟ್ ಮಾಡಿ ಅಲ್ಲಿ. ಕುಡಿದ ಅಮಲಿನಲ್ಲಿ ಇಬ್ಬರು ಬಾರ್ನಲ್ಲಿ ಕಿತ್ತಾಡಿಕೊಂಡಿರುವಂತಹ ಘಟನೆ ಹಾವೇರಿ ಜಿಲ್ಲೆಯಲ್ಲಿ ನಡೆದಿದೆ. ಕಂಠಪೂರ್ತಿ ಕುಡಿದು ತನ್ನ ಸಂಬಂಧಿಗೆ ಯುವಕನೋರ್ವ ಥಳಿಸಿರುವಂತಹ ಘಟನೆ ಹಾವೇರಿ ಜಿಲ್ಲೆಯ ಹಾನಗಲ್ ನಗರದಲ್ಲಿ ನಡೆದಿರುವಂಥದ್ದು. ಕುಡಿದ ಅಮಲಿನಲ್ಲಿ ಇಬ್ಬರ ನಡುವೆ ಮಾತಿನ ಚಕಮಕಿ ಉಂಟಾಗಿತ್ತು. ಅಲ್ಲದೆ ವೈಯಕ್ತಿಕ ಕಾರಣಕ್ಕೆ ವಾಗ್ವಾದ ನಡೆಸಿ ಪರಸ್ಪರ ಹಲ್ಲೆ ಮಾಡಿಕೊಂಡಿದ್ದಾರೆ. ಅಜಯ್ ಎಂಬಾತನಿಗೆ ಹೊಲಗನಕೊಪ್ಪ ಗ್ರಾಮದಿಂದ ಬಾರ್ಗೆ ಸಂತೋಷ್ ಎಂಬಾತ ಬಂದಿದ್ದ. ಆತ ಮನಸೋ ಇಚ್ಛೆ ಇವನಿಗೆ ಹೊಡೆದಿದ್ದಾನೆ. ಅಜಯ್ ಮುಖ ಮತ್ತು ಎದೆಗೆ ಗಾಯವಾಗಿದ್ದು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಘಟನೆಯ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಹಲ್ಲೆಗೊಳಗಾದಂತಹ ಅಜಯ್ ಹಾನಗಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿದ್ದಾನೆ. ಬಂಗಾಳ ಕೊಲ್ಲಿ ಮತ್ತು ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತ ಹಿನ್ನೆಲೆಯಲ್ಲಿ ಡಿಸೆಂಬರ್ 4ರ ತನಕ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಮಳೆ ಆಗಲಿದೆ ಅಂತ ಮಾಹಿತಿ ಸಿಕ್ಕಿದೆ.
ಬಂಗಾಳಕೊಲ್ಲಿಯಲ್ಲಿ ಉಂಟಾಗಿರುವಂತಹ ವಾಯುಭಾರ ಕುಸಿತ ಮುಂದಿನ 36 ಗಂಟೆಗಳಲ್ಲಿ ಚಂಡಮಾರುತವಾಗಿ ಪರಿವರ್ತನೆಯಾಗುವ ಸಾಧ್ಯತೆ ಇದೆ ಅಂತ ಅಂದಾಜಿಸಲಾಗಿದೆ. ಹೀಗಾಗಿ ಡಿಸೆಂಬರ್ 2ರಿಂದ ತಮಿಳುನಾಡು ಕರಾವಳಿ ಭಾಗದಲ್ಲಿ ಮಳೆಯಾಗಲಿದೆ. ಪುದುಚೇರಿ, ಕಾರೈಕಲ್, ಮಾಹೆ, ಲಕ್ಷದ್ವೀಪ, ಆಂಧ್ರಪ್ರದೇಶದ ಕರಾವಳಿ ಭಾಗದಲ್ಲಿಯೂ ಗುಡುಗು ಸಹಿತ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಾರಣಾಸಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಯೋಜನೆಯನ್ನ ಉದ್ಘಾಟನೆ ಮಾಡಿದರು. ಪ್ರಯಾಗ್ ಮತ್ತು ವಾರಣಾಸಿಯ ರಾಷ್ಟ್ರೀಯ ಹೆದ್ದಾರಿ 19ರ ಅಗಲವಾದ ಹಂಡಿಯ ರಾಜತಲಾಬ್ ವಿಭಾಗವನ್ನು ಸಿಎಂ ಮೋದಿ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಪ್ರಧಾನಿ, ಹೊಸ ಹೆದ್ದಾರಿ, ಮೇಲ್ಸೇತುವೆ, ರಸ್ತೆಗಳ ಅಗಲೀಕರಣದಿಂದ ಟ್ರಾಫಿಕ್ ಸಮಸ್ಯೆ ಕಡಿಮೆ ಆಗುತ್ತೆ. ಯುಪಿಯಲ್ಲಿ ಯೋಗಿ ಸಿಎಂ ಆದಿತ್ಯನಾಥ್ ಮೇಲೆ ಮೂಲಸೌಕರ್ಯ ಒಂದೊಂದಾಗಿ ಸುಧಾರಿಸಿಕೊಳ್ತಾ ಇದೆ. ಈ ಬಗ್ಗೆ ಅವರನ್ನ ಹೊಗಳಿದ್ರು. ಈ ಕಾರ್ಯಕ್ರಮದಲ್ಲಿ ಸಿಎಂ ಯೋಗಿ ಆದಿತ್ಯನಾಥ್ ಕೂಡ ಭಾಗವಹಿಸಿದ್ರು. ದೇವು ದೀಪಾವಳಿ ಪ್ರಯುಕ್ತ ಪ್ರಧಾನಿ ಮೋದಿ ಇಂದು ವಾರಣಾಸಿಗೆ ಭೇಟಿ ನೀಡಿದ್ದಾರೆ. ವಾರಣಾಸಿಯಲ್ಲಿ ವಿವಿಧ ಯೋಜನೆಗಳಿಗೆ ಚಾಲನೆ ನೀಡಿದ ಪ್ರಧಾನಿ ಲಲಿತ ಘಾಟ್ನಲ್ಲಿರುವ ಕಾಶಿ ವಿಶ್ವನಾಥನಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಪೂಜೆಗೂ ಮುನ್ನ ದೋಮರಿ ಘಾಟ್ನಿಂದ ಲಲಿತ ಘಾಟ್ಗೆ ಪ್ರಧಾನಿ ಮೋದಿ ಬೋಟ್ ಮೂಲಕ ಪ್ರಯಾಣ ಬೆಳೆಸಿದರು. ಈ ವೇಳೆ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಪ್ರಧಾನಿಗೆ ಸಾಥ್ ನೀಡಿದ್ದಾರೆ. ದೇಶದಲ್ಲಿ ಕೊರೋನಾ 2ನೇ ಅಲೆ ಎದ್ದಿದ್ದು ದಿನೇ ದಿನೇ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಹೀಗಾಗಿ ದೇಶದೆಲ್ಲೆಡೆ ಕೊರೋನಾ ಸ್ಥಿತಿಗತಿಗಳ ಬಗ್ಗೆ ಚರ್ಚೆ ನಡೆಸುವಂತಹ ಉದ್ದೇಶದಿಂದ ಕೇಂದ್ರ ಸರ್ಕಾರ ಡಿಸೆಂಬರ್ 4ರಂದು ಸರ್ವಪಕ್ಷ ಸಭೆ ಕರೆದಿದೆ. ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಆರೋಗ್ಯ ಸಚಿವ ಹರ್ಷವರ್ಧನ್, ಲೋಕಸಭಾ ಹಾಗೂ ರಾಜ್ಯಸಭಾ ನಾಯಕರು ಭಾಗಿಯಾಗಿದ್ದಾರೆ. ಒಂದ್ ಕಡೆ ಕೊರೋನಾ ಲಸಿಕೆ ಮತ್ತು ಅದನ್ನು ಹಂಚುವ ತಯಾರಿ ಜೋರಾಗಿ ನಡೀತಾ ಇದೆ. ಇದರ ಮಧ್ಯೆ ಕೊರೋನಾ ಸೋಂಕಿತರ ಸಂಖ್ಯೆ ದೇಶದಲ್ಲಿ ಮತ್ತೆ ಉಲ್ಬಣಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಪ್ರಧಾನಿ ಮೋದಿ ಸರ್ವಪಕ್ಷಗಳ ಸಭೆ ಕರೆದಿದ್ದಾರೆ. ದೇಶದಲ್ಲಿ ಮತ್ತೆ ಕೊರೋನಾ ಆರ್ಭಟ ಮುಂದುವರೆದಿದೆ. ದಿನೇ ದಿನೇ ಕೊರೋನಾ ಪರೀಕ್ಷೆಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಕೊರೋನಾ ಶುರುವಾದಾಗಿನಿಂದಲೂ ಈವರೆಗೆ ಬರೋಬ್ಬರಿ 14,37,0976 ಮಂದಿಗೆ ಕೊರೋನಾ ಪರೀಕ್ಷೆ ಮಾಡಲಾಗಿದೆ ಅಂತ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಪ್ರಕಟಿಸಿದೆ. ಈವರೆಗೆ ದೇಶದಲ್ಲಿ ಒಟ್ಟು 9.4 ಮಿಲಿಯನ್ ಕೊರೋನಾ ಕೇಸ್ಗಳು ದಾಖಲಾಗಿವೆ ಅಂತ ಐಸಿಎಂಆರ್ ತಿಳಿಸಿದೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಕೊರೋನಾ ಆರ್ಭಟ ಹೆಚ್ಚಾಗ್ತಾನೆ ಇದೆ. ಈ ಹಿನ್ನೆಲೆಯಲ್ಲಿ ಕೊರೋನಾ ತಡೆಗಟ್ಟೋಕೆ ದೆಹಲಿ ಸರ್ಕಾರ ಹಲವು ಕಠಿಣ ಕ್ರಮಗಳನ್ನು ಕೈಗೊಳ್ಳುತ್ತಿದೆ. ಈಗ ದೆಹಲಿ ಜನರಿಗಾಗಿ ರಾಜ್ಯ ಸರ್ಕಾರ ಸಿಹಿ ಸುದ್ದಿಯೊಂದನ್ನು ನೀಡಿದೆ. ಇನ್ನು ಮುಂದೆ ದೆಹಲಿಯ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ಕೊರೋನಾ ಟೆಸ್ಟ್ಗೆ ಕರೆ ನೀಡಿದ್ದಾರೆ. ಅಲ್ಲದೆ ಖಾಸಗಿ ಲ್ಯಾಬ್ಗಳಲ್ಲಿ ಶೀಘ್ರದಲ್ಲಿಯೇ ಕೊರೋನಾ RT-PCR ಪರೀಕ್ಷೆಯ ಬೆಲೆಯನ್ನು ಕೂಡ ಕಡಿತ ಮಾಡುವಂತೆ ಮುಖ್ಯಮಂತ್ರಿ ಕೇಜ್ರಿವಾಲ್ ನಿರ್ದೇಶನ ನೀಡಿದ್ದಾರೆ. ಈ ಬಗ್ಗೆ ಅಧಿಕೃತವಾಗಿ ಕೇಜ್ರಿವಾಲ್ ಟ್ವೀಟ್ ಮಾಡಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಕೇಂದ್ರ ಸರ್ಕಾರದ ಕೃಷಿ ಕಾನೂನು ವಿರೋಧಿಸಿ ರೈತರು ದೆಹಲಿ ಚಲೋ ಪ್ರತಿಭಟನೆ ನಡೆಸುತ್ತಿದ್ದಾರೆ. ದೆಹಲಿಯ ಟಿಕ್ರಿ ಗಡಿಯಲ್ಲಿ ರೈತರು ಪ್ರತಿಭಟನೆ ಮುಂದುವರೆಸಿದ್ದಾರೆ. ಪ್ರತಿಭಟನೆ ನಡುವೆ ರೈತರು ಗುರುನಾನಕ್ ಜಯಂತಿ ಪ್ರಯುಕ್ತ ಗುರುನಾನಕ್ ಅವರ ಪಠಣ ಮಾಡುವ ಮೂಲಕ ಸ್ಮರಣೆ ಮಾಡಿದ್ದಾರೆ. ಪ್ರತಿಭಟನೆ ಜೊತೆಯೂ ರೈತರು ಗುರುನಾನಕರ ಜಯಂತಿ ಆಚರಿಸಿದ್ದಾರೆ. 90ರ ದಶಕದಲ್ಲಿ ರಿಲೀಸ್ ಆಗಿದ್ದ ಆಶಿಕಿ ಸಿನಿಮಾ ಮೂಲಕ ದಾಖಲೆ ಬರೆದಿದ್ದಂತಹ ಬೇಟೌನ್ ಸ್ಟಾರ್ ರಾಹುಲ್ ರಾಯ್ ಬ್ರೈನ್ ಸ್ಟ್ರೋಕ್ನಿಂದ ಬಳಲ್ತಿದ್ದಾರೆ. ಸದ್ಯ ನಟ ರಾಹುಲ್ ರಾಯ್ರನ್ನ ಮುಂಬೈನ ನಾನಾವತಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಐಸಿಯುನಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಆಶಿಕಿ, ಜುನೂನ್, ಸಪ್ನೆ, ಸಾಜನ್ ಕೆ, ಜನಮ್ ಸೇರಿದಂತೆ 90ರ ದಶಕದಲ್ಲಿ ಹಲವು ಸೂಪರ್ ಹಿಟ್ ಸಿನಿಮಾಗಳ ಮೂಲಕ ರಾಹುಲ್ ರಾಯ್ ಜನರನ್ನ ರಂಜಿಸಿದ್ರು. ಸದ್ಯ ಐಸಿಯುನಲ್ಲಿ ಚಿಕಿತ್ಸೆ ಪಡಿತಾ ಇರುವಂತಹ ಸ್ಟಾರ್ ನಟನ ಚೇತರಿಕೆಗೆ ಅಭಿಮಾನಿಗಳು ಮತ್ತು ಬೇಟೌನ್ ನಟ ನಟಿಯರು ಪ್ರಾರ್ಥನೆ ಮಾಡ್ತಿದ್ದಾರೆ. ಕೊರೋನಾ ಹೆಚ್ಚಾಗ್ತಾ ಇದ್ರೂ ಕೂಡ ಹಲವು ಜನರಿಗೆ ಬುದ್ಧಿನೇ ಬರಲ್ಲ ಅನ್ಸುತ್ತೆ. ಬೇರೆಯವರ ರಕ್ಷಣೆ ಬಿಡಿ, ತಮ್ಮ ರಕ್ಷಣೆ ಮಾಡಿಕೊಳ್ಳೋಕ್ಕೂ ಮಾಸ್ಕ್ ಹಾಕದೆ ಹಲವರು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ. ಮುಂಬೈನಲ್ಲೂ ಕೂಡ ಹಲವರು ಕೊರೋನಾ ನಿಯಮಗಳನ್ನು ಗಾಳಿಗೆ ತೋರುತ್ತಿದ್ದಾರೆ. ಹೀಗೆ ಕೊರೋನಾ ರೂಲ್ಸ್ ಬ್ರೇಕ್ ಮಾಡಿ ಮಾಸ್ಕ್ ಹಾಕದವರಿಗೆ ಮುಂಬೈ ಪಾಲಿಕೆ ಗಿವ್ ಅಂಡ್ ಟೇಕ್ ರೂಲ್ಸ್ ಜಾರಿ ಮಾಡಿದೆ. ಯಾರು ಮಾಸ್ಕ್ ಹಾಕೋದಿಲ್ವೋ ಅಂಥವರಿಗೆ ಮಾಸ್ಕ್ ಫ್ರೀ ಕೊಟ್ಟು ಅವರಿಂದ ₹200 ದಂಡ ವಸೂಲಿ ಮಾಡುವಂತೆ ಬಿಎಂಸಿ ಆದೇಶಿಸಿದೆ. ಏಪ್ರಿಲ್ನಿಂದ ಈವರೆಗೆ ಮಾಸ್ಕ್ ಧರಿಸದ 4.85 ಲಕ್ಷ ಮಂದಿ ವಿರುದ್ಧ ಕ್ರಮ ಕೈಗೊಳ್ಳಲಾಗಿದ್ದು ಅವರಿಂದ 10.7 ಕೋಟಿ ದಂಡ ವಿಧಿಸಲಾಗಿದೆ. ಸಂಚಾರಿ ನಿಯಮ ಮೀರಿದ ಹಿನ್ನೆಲೆಯಲ್ಲಿ ಕಾರ್ ನಿಲ್ಲಿಸುವಂತೆ ಹೇಳಿದ್ದ ಸಂಚಾರಿ ಪೊಲೀಸರನ್ನೇ ಕಾರ್ನ ಬ್ಯಾನೆಟ್ ಮೇಲೆ ಎಳೆದೊಯ್ದಿರುವಂತಹ ಘಟನೆ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ನಡೆದಿದೆ. ಇಲ್ಲಿನ ಸಕ್ಕರ್ದಾರ ಸರ್ಕಲ್ನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಂತಹ ಸಂಚಾರಿ ಪೊಲೀಸ್ ಪೇದೆ ಮಾರ್ಗದಲ್ಲಿ ಬಂದಂತಹ ಕಾರನ್ನ ನೋಡಿದ್ದಾರೆ. ಕಾರ್ನ ಚಾಲಕ ಕಾರ್ನ ಕಿಟಕಿ ಗ್ಲಾಸ್ಗಳಿಗೆ ಟಿಂಟೆಡ್ ಕವರ್ಗಳನ್ನು ಹಾಕಿದ್ದನ್ನ ಗಮನಿಸಿ ಕೂಡಲೇ ಕಾರನ್ನ ನಿಲ್ಲಿಸುವಂತೆ ಸೂಚಿಸಿದ್ದಾರೆ. ಆದರೆ ಕಾರ್ ನಿಲ್ಲಿಸಿದ ಹಿನ್ನೆಲೆಯಲ್ಲಿ ಪೊಲೀಸ್ ಕಾರ್ಗೆ ಅಡ್ಡ ಹೋಗಿದ್ದು ಕಾರ್ನ ಚಾಲಕ ಪೊಲೀಸ್ ಮೇಲೇನೆ ಕಾರ್ ಹರಿಸೋಕೆ ಮುಂದಾಗಿದ್ದಾನೆ. ಈ ವೇಳೆ ಪೇದೆ ಹಾರಿ ಬಾನೆಟ್ ಮೇಲೆ ಕುಳಿತಿದ್ದು ಚಾಲಕ ಸುಮಾರು ಅರ್ಧ ಕಿಲೋಮೀಟರ್ ದೂರದವರೆಗೂ ಪೇದೆಯನ್ನ ಎಳೆದೊಯ್ದಿದ್ದಾನೆ.
ತಮಿಳುನಾಡಿನಲ್ಲಿ ಕೊರೋನಾ ಸೋಂಕು ಹಾಗೂ ಸಾವಿನ ಪ್ರಕರಣಗಳು ಹೆಚ್ಚುತ್ತಿರುವುದರಿಂದ ತಮಿಳುನಾಡು ಸರ್ಕಾರ ಡಿಸೆಂಬರ್ 30ರವರೆಗೆ ಲಾಕ್ಡೌನ್ ಅನ್ನು ಮತ್ತೆ ವಿಸ್ತರಿಸಿದೆ ಎನ್ನಲಾಗಿದೆ. ಕೆಲವು ಜಿಲ್ಲೆಗಳಲ್ಲಿ ಸೋಂಕು ಪ್ರಕರಣ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಈ ನಿರ್ಧಾರ ಕೈಗೊಂಡಿದೆ ಅಂತ ತಿಳಿದು ಬಂದಿದೆ. ಇದೇ ವೇಳೆ ಅಂತಿಮ ಹಂತದ ಪದವಿ ಕಾಲೇಜುಗಳು ಡಿಸೆಂಬರ್ 7ರಿಂದ ಪ್ರಾರಂಭವಾಗಲಿವೆ. ಇನ್ನೊಂದು ಕಡೆ ಚೆನ್ನೈನ ಪ್ರಸಿದ್ಧ ಮರೀನಾ ಬೀಚ್ ಡಿಸೆಂಬರ್ 14ರಿಂದ ಸಾರ್ವಜನಿಕರ ಪ್ರವೇಶಕ್ಕೆ ಮುಕ್ತವಾಗಲಿದೆ. ಆದರೆ ಜನಸಂದಣಿ ಸೇರದಂತೆ ನಿರ್ಬಂಧ ಹಾಕಲಾಗಿದೆ. ಶ್ರೀಲಂಕಾದ ಕೊಲಂಬೋದಲ್ಲಿರುವಂತಹ ಮಹಾರಾಜ್ ಜೈಲಿನಲ್ಲಿ ನಿನ್ನೆ ರಾತ್ರಿ ಗಲಭೆ ನಡೆದಿದ್ದು ಹಲವು ಕೈದಿಗಳು ಜೈಲಿನಿಂದ ತಪ್ಪಿಸಿಕೊಳ್ಳೋಕೆ ಪ್ಲಾನ್ ಹಾಕಿದ್ರು ಅಂತ ಹೇಳಲಾಗ್ತಿದೆ. ಈ ಗಲಭೆಯಲ್ಲಿ 8 ಕೈದಿಗಳು ಸಾವನ್ನಪ್ಪಿದ್ದು 37 ಮಂದಿ ಕೈದಿಗಳಿಗೆ ಗಾಯಗಳಾಗಿವೆ ಅಂತ ವರದಿಯಾಗಿದೆ. ಪೊಲೀಸರ ಮುಂದೆಯೇ ತಪ್ಪಿಸಿಕೊಳ್ಳೋಕೆ ಯತ್ನಿಸಿದಂತಹ ಕೈದಿಗಳು ಜೈಲಿನ ರೆಕಾರ್ಡ್ ಕೋಣೆ ಮತ್ತು ಅಡುಗೆ ಕೋಣೆಗೆ ಬೆಂಕಿಯನ್ನ ಹಚ್ಚಿದ್ರು. ಈ ಘಟನೆಯಲ್ಲಿ 8 ಮಂದಿ ಸಾವನ್ನಪ್ಪಿದ್ದು 37 ಜನ ಗಾಯಗೊಂಡಿದ್ದು ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಅಂತ ಜೈಲಿನ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಸ್ಯಾಂಡಲ್ವುಡ್ ನಟ ಮರಿ ಟೈಗರ್ ವಿನೋದ್ ಪ್ರಭಾಕರ್ಗೆ ರಾಬರ್ಟ್ ಚಿತ್ರತಂಡ ವಿಶೇಷ ಉಡುಗೊರೆಯನ್ನ ಕೊಡಲು ಸಿದ್ಧವಾಗಿದೆ. ಇದೇ ಡಿಸೆಂಬರ್ 3ರಂದು ವಿನೋದ್ ಪ್ರಭಾಕರ್ 40ನೇ ವಸಂತಕ್ಕೆ ಕಾಲಿಡಲಿದ್ದಾರೆ. ಇನ್ನು ದರ್ಶನ್ ಅಭಿನಯದ ರಾಬರ್ಟ್ ಸಿನಿಮಾದಲ್ಲಿ ವಿನೋದ್ ಪ್ರಭಾಕರ್ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು ಅವರ ಫಸ್ಟ್ ಲುಕ್ ಅನ್ನ ಚಿತ್ರತಂಡ ಡಿಸೆಂಬರ್ 3 ಬೆಳಗ್ಗೆ 10 ಗಂಟೆಗೆ ರಿವೀಲ್ ಮಾಡಲಿದೆ ಅಂತ ತಿಳಿದು ಬಂದಿದೆ. ಈ ಬಗ್ಗೆ ಚಿತ್ರದ ನಿರ್ದೇಶಕ ತರುಣ್ ಸುಧೀರ್ ಟ್ವೀಟ್ ಮಾಡಿ ತಿಳಿಸಿದ್ದಾರೆ. ಇದು ಈ ದಿನದ ಶರವೇಗ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.